ನೋಡಿ, ಫಸ್ಟ್ ಟೈಮ್ ವೋಟರ್ಸ್ ಮೊದಲ ಹಂತದಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮೊದಲ ಹಂತದ ಚುನಾವಣೆ 18 ವರ್ಷ ಮೇಲ್ಪಟ್ಟವರು, 18ರಿಂದ 19 ವರ್ಷ ಮೇಲ್ಪಟ್ಟವರು ಮೊದಲ ಬಾರಿಗೆ ಮತದಾನ ಮಾಡುವವರು, ಮತ ಚಲಾವಣೆ ಮಾಡುವವರು ಸಾಕಷ್ಟು ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಾನು ಆಗಲೇ ಹೆಣ್ಮಕ್ಳನ್ನ ಮಾತನಾಡಿಸುವಂಥ ಕೆಲಸ ಮಾಡಿದೆ. ಈಗ ನಮ್ಮ ಗಂಡ್ಮಕ್ಳು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಎಸ್, ಈ ಕಡೆ ಕ್ಯಾಮ್ರಾ ಪ್ಯಾನ್ ಮಾಡಿದಾಗ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಾ ಬ್ರೋ, ಏನು ಅನಿಸ್ತಾ ಇದೆ ಸರ್? ಫಸ್ಟ್ ಟೈಮ್ ವೋಟ್ ಆಗ ಹೋಗ್ತಿದ್ದೀವಿ, ನೋಡಬೇಕು. ಮೋದಿ ಅವರನ್ನ ನೋಡಕ್ಕೆ ಹೋಗ್ತಿರಲ್ಲ, ಹಾಂ, ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಮೋದಿ ನೋಡ್ತಾ ಇರೋದಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮೋದಿ ನೋಡ್ತಾರೋ ಖುಷಿ ಆಗ್ತಿದೆ, ಫಸ್ಟ್ ಟೈಮ್ ವೋಟ್ ಆಗ್ತಿರೋದು ಖುಷಿ ಆಗ್ತಿದೆ. ಎರಡು ಖುಷಿ. ಮೋದಿ ನೋಡಿದ್ರೆ ಯಾಕೆ ಖುಷಿ ಆಗಬೇಕು? ಯಾಕೆಂದ್ರೆ ನಮ್ದು ಎಲ್ಲ ತುಂಬಾ ಇಂಪ್ರೂವ್ ಅದಕ್ಕೆ ನಮ್ಮ ಪ್ರಧಾನಿ ಅಲ್ವಾ, ಅದಕ್ಕೆ. ಪ್ರಧಾನಿ ಯಾರೇ ಪ್ರಧಾನಿ ಆದ್ರೂ ಖುಷಿ. ಹಾ, ಇಲ್ಲ ಮೋದಿ ಮೋದಿಯವರೇ ಆಗ್ಬೇಕು. ಅದೇ ಕೇಳ್ತಾ ಇರೋದು, ಯಾಕೆ ಮೋದಿ ಆದ್ರೆ ಖುಷಿ ಅಂತ. ಯಾಕೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನಮ್ ಡೆಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅವ್ರು ನಮ್ಮ ಪ್ರಧಾನಿ ಅಲ್ವಾ, ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡ್ತಿದ್ದಾರೆ, ಅದಕ್ಕೆ ಖುಷಿ ಇದೆ. ಆಯ್ತು, ಈಗ ಮೊದಲ ಬಾರಿ ವೋಟ್ ಹಾಕ್ತಿದ್ದೀರಾ, ಏನ್ ಅನ್ಸುತ್ತೆ? ಖುಷಿ ಇದೆ ತುಂಬಾ. ಫಸ್ಟ್ ಟೈಮ್ ವೋಟ್ ಹಾಕ್ತಿರೋದು ತುಂಬಾ ಖುಷಿ ಆಗ್ತಿದೆ. ನೋಡ್ಬೇಕು. ಯಾಕೆ ಮೋದಿಗೆ ವೋಟ್ ಹಾಕ್ಬೇಕು ಅಂತ ಅನ್ಕೊಳ್ತೀರಾ? ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ, ದೇಶಕ್ಕೆ ಒಳ್ಳೆ ಆಗಂಗೆ. ಎಸ್, ಸಾಕಷ್ಟು ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಜೊತೆಗೆ ನೋಡಿ, ಪಾಸನ್ನ ಚೆಕ್ ಮಾಡ್ತಿದ್ದಾರೆ. ಅವರಿಗೆ ಸ್ಪೆಷಲ್ ಪಾಸನ್ನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಅವರ ಪಾಸನ್ನ ಚೆಕ್ ಮಾಡಿ ಒಳಗಡೆ ಬಿಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅಂತಂದ್ರೆ ಒಂದು ರೀತಿಯಲ್ಲಿ ಅಲರ್ಟ್ ಆಗಿರ್ತಾರೆ. ಅಲರ್ಟ್ ಆಗಿದ್ಕೊಂಡು ಎಲ್ಲಾ ರೀತಿಯ ಕ್ರಮವನ್ನ ವಹಿಸಿಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬರ ಪಾಸನ್ನು ಕೂಡ ನೋಡಿ ಒಳಗಡೆ ಬಿಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಯಾರದೇ ಪಾಸ್ ಇಲ್ಲ ಅಂದ್ರೂ ಕೂಡ ಅವ್ರನ್ನ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋದಿಲ್ಲ. ಅಂತವ್ರು ಬರೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡಬೇಡಿ, ಪಾಸ್ ಇದ್ರೆ ಮಾತ್ರ ಒಳಗಡೆ ಬಿಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೋಡಿ, ಫಸ್ಟ್ ಟೈಮ್ ವೋಟರ್ಸ್ ಮೊದಲ ಹಂತದಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮೊದಲ ಹಂತದ ಚುನಾವಣೆ 18 ವರ್ಷ ಮೇಲ್ಪಟ್ಟವರು, 18ರಿಂದ 19 ವರ್ಷ ಮೇಲ್ಪಟ್ಟವರು ಮೊದಲ ಬಾರಿಗೆ ಮತದಾನ ಮಾಡುವವರು, ಮತ ಚಲಾವಣೆ ಮಾಡುವವರು ಸಾಕಷ್ಟು ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಾನು ಆಗಲೇ ಹೆಣ್ಮಕ್ಳನ್ನ ಮಾತನಾಡಿಸುವಂಥ ಕೆಲಸ ಮಾಡಿದೆ. ಈಗ ನಮ್ಮ ಗಂಡ್ಮಕ್ಳು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಎಸ್, ಈ ಕಡೆ ಕ್ಯಾಮ್ರಾ ಪ್ಯಾನ್ ಮಾಡಿದಾಗ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಾ ಬ್ರೋ, ಏನು ಅನಿಸ್ತಾ ಇದೆ? ಸರ್ ಫಸ್ಟ್ ಟೈಮ್ ವೋಟ್ ಆಗ ಹೋಗ್ತಿದ್ದೀವಿ, ನೋಡಬೇಕು. ಮೋದಿ ಅವರನ್ನ ನೋಡಕ್ಕೆ ಹೋಗ್ತಿರಲ್ಲ, ಹಾಂ, ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಮೋದಿ ನೋಡ್ತಾ ಇರೋದಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮೋದಿ ನೋಡ್ತಾರೋ ಖುಷಿ ಆಗ್ತಿದೆ, ಫಸ್ಟ್ ಟೈಮ್ ವೋಟ್ ಆಗ್ತಿರೋದು ಖುಷಿ ಆಗ್ತಿದೆ. ಎರಡು ಖುಷಿ. ಮೋದಿ ನೋಡಿದ್ರೆ ಯಾಕೆ ಖುಷಿ ಆಗಬೇಕು? ಯಾಕೆಂದ್ರೆ ನಮ್ದು ಎಲ್ಲ ತುಂಬಾ ಇಂಪ್ರೂವ್ ಅದಕ್ಕೆ ನಮ್ಮ ಪ್ರಧಾನಿ ಅಲ್ವಾ, ಅದಕ್ಕೆ. ಪ್ರಧಾನಿ ಯಾರೇ ಪ್ರಧಾನಿ ಆದ್ರೂ ಖುಷಿ. ಹಾ, ಇಲ್ಲ ಮೋದಿ ಮೋದಿಯವರೇ ಆಗ್ಬೇಕು. ಅದೇ ಕೇಳ್ತಾ ಇರೋದು, ಯಾಕೆ ಮೋದಿ ಆದ್ರೆ ಖುಷಿ ಅಂತ. ಯಾಕೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನಮ್ ಡೆಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅವ್ರು ನಮ್ಮ ಪ್ರಧಾನಿ ಅಲ್ವಾ, ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡ್ತಿದ್ದಾರೆ, ಅದಕ್ಕೆ ಖುಷಿ ಇದೆ. ಆಯ್ತು, ಈಗ ಮೊದಲ ಬಾರಿ ವೋಟ್ ಹಾಕ್ತಿದ್ದೀರಾ, ಏನ್ ಅನ್ಸುತ್ತೆ? ಖುಷಿ ಇದೆ ತುಂಬಾ. ಫಸ್ಟ್ ಟೈಮ್ ವೋಟ್ ಹಾಕ್ತಿರೋದು ತುಂಬಾ ಖುಷಿ ಆಗ್ತಿದೆ. ನೋಡ್ಬೇಕು. ಯಾಕೆ ಮೋದಿಗೆ ವೋಟ್ ಹಾಕ್ಬೇಕು ಅಂತ ಅನ್ಕೊಳ್ತೀರಾ? ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ, ದೇಶಕ್ಕೆ ಒಳ್ಳೆ ಆಗಂಗೆ. ಎಸ್, ಸಾಕಷ್ಟು ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಜೊತೆಗೆ ನೋಡಿ, ಪಾಸನ್ನ ಚೆಕ್ ಮಾಡ್ತಿದ್ದಾರೆ. ಅವರಿಗೆ ಸ್ಪೆಷಲ್ ಪಾಸನ್ನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಅವರ ಪಾಸನ್ನ ಚೆಕ್ ಮಾಡಿ ಒಳಗಡೆ ಬಿಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅಂತಂದ್ರೆ ಒಂದು ರೀತಿಯಲ್ಲಿ ಅಲರ್ಟ್ ಆಗಿರ್ತಾರೆ. ಅಲರ್ಟ್ ಆಗಿದ್ಕೊಂಡು ಎಲ್ಲಾ ರೀತಿಯ ಕ್ರಮವನ್ನ ವಹಿಸಿಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬರ ಪಾಸನ್ನು ಕೂಡ ನೋಡಿ ಒಳಗಡೆ ಬಿಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಯಾರದೇ ಪಾಸ್ ಇಲ್ಲ ಅಂದ್ರೂ ಕೂಡ ಅವ್ರನ್ನ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋದಿಲ್ಲ. ಅಂತವ್ರು ಬರೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡಬೇಡಿ, ಪಾಸ್ ಇದ್ರೆ ಮಾತ್ರ ಒಳಗಡೆ ಬಿಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.